ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಇವತ್ತು ಇದು ಈರುಳ್ಳಿಕಾಯಿ ತಗೊಂಡಿದ್ದೇನೆ. ಇದು ಮಾರ್ಕೆಟಲ್ಲಿತ್ತು, 5 ತಗೊಂಡು ಬಂದಿದ್ದೇನೆ. ಇದ್ರದ್ದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರ್ತದೆ. ಕೆಲವರು ಚಿತ್ರಾನ್ನ ಮಾಡ್ತಾರೆ. ಇದು ಸ್ವಲ್ಪ ಕಹಿ ಇರ್ತದೆ, ಆದರೂ ಇದು ಹೆಲ್ತಿಗೆ ತುಂಬ ಒಳ್ಳೆಯದಿದ್ರು ಉಪ್ಪಿನಕಾಯಿ. ಇದನ್ನು ಹೇಗೆ ಮಾಡೋದು, ಇವತ್ತು ನಾನು ಇದ್ದದ್ದು ಡ್ರೈ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ಇದು ನಾವು ಎಷ್ಟೇ ತಿಂಗಳು ಹೊರಗಿಟ್ರು ಏನೂ ಹಾಳಾಗೋದಿಲ್ಲ. ಅದಕ್ಕೆ ನಾನು ನೋಡಿ ಇಲ್ಲಿ ಈ ಥರ ಇದು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಅದರ ಒಳಗಡೆ ಬೀಜ ಇರ್ತದೆ, ಅದನ್ನೆಲ್ಲ ತೆಗಿಬೇಕು. ಬೀಜ ಎಲ್ಲ ನಾನು ನೋಡಿ ಇದು ತೆಗಿತಾ ಇದ್ದೇನೆ. ನೋಡಿ ಈ ಥರ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ತಿದ್ದೇನೆ. ನೋಡಿ ಈ ಥರ ಕಟ್ ಮಾಡಿ. ಈಗ ನಾನು ಇದೆಲ್ಲ ಕಟ್ ಮಾಡಿಕೊಂಡು ಇದರ ಬೀಜ ಎಲ್ಲ ತೆಗೆದು ಆಮೇಲೆ ನಿಮಗೆ ತೋರಿಸ್ತೇನೆ. ಅಂದರೆ ಇದು ತುಂಬ ಲೆಂತಿ ಆಗ್ತದೆ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೇನೆ ಕಟ್ ಮಾಡೋದು. ಇದು ನಾವು ದೋಸೆಗೆ, ಇಡ್ಲಿಗೆ, ಯಾವುದಕ್ಕೂ ಸಹ ಇದು ತಿನ್ಬೋದು. ಅದು ಸಹ ಗಂಜಿ ಊಟಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಕುಚ್ಚಲಕ್ಕಿ, ನಮ್ಮ ಕಡೆ ಎಲ್ಲ ಕುಚ್ಚಲಕ್ಕಿ ಗಂಜಿ ಮಾಡ್ತಾರೆ, ಅದಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಇದು ಡ್ರೈ ಉಪ್ಪಿನಕಾಯಿ. ಇದಕ್ಕೆ ಮಸಾಲೆ ಎಲ್ಲ ಏನು ಬಿಸಿಲಲ್ಲಿ ಇಡಬೇಕು ಅಂತೆಲ್ಲ ಏನೂ ಇಲ್ಲ, ಹಾಗೆಯೇ ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ನೋಡಿ ಇವಾಗ ಇಷ್ಟು ಹೋಳು ರೆಡಿ ಆಯಿತು. ನೋಡಿ ಇಲ್ಲಿ ಕಾಣ್ತಾ ಇದೆ, ಅದು ಇಷ್ಟು ಬೀಜ, ಅದರಲ್ಲಿ ಬೀಜವೇ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಪ್ರತಿಯೊಂದು ಬೀಜ ತೆಗಿಬೇಕು. ಅಷ್ಟೊಂದು ಬೀಜ ಹಾಕಿದರೆ ಫುಲ್ಲು ಕೈ ಇರ್ತದೆ. ಇವಾಗ ಒಂದು ನನ್ನ ಹತ್ರ ಪ್ಲಾಸ್ಟಿಕ್ ಡಬ್ಬ ಇದೆ, ಇದನ್ನು ನಾವು ಗಾಜಿನ ಇದರಲ್ಲಿ ಹಾಕಿಡಬೇಕು. ಆದರೆ ನನ್ನ ಹತ್ರ ಗಾಜಿದು ಯಾವುದೇ ಇದಿಲ್ಲ, ಅದಕ್ಕೆ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ತಾಯಿದ್ದೇನೆ. ಕೆಳಗೆ ಸ್ವಲ್ಪ ಉಪ್ಪು ಹಾಕಬೇಕು, ಆಮೇಲೆ ಸ್ವಲ್ಪ ಇದು ಹೋಳು ಹಾಕಬೇಕು ಈರುಳ್ಳಿಕಾಯಿದು. ಇದು ಆ ಥರನೇ ಲೇಯರ್ ಹಾಕ್ತಾ ಇರಬೇಕು. ನೋಡಿ ನಾನು ಇಲ್ಲಿ ಹಾಕ್ತಾ ಇದ್ದೇನಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಈರುಳ್ಳಿಕಾಯಿ ಹೋಳು ಹೀಗೇನೆ ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ಅಥವಾ 3 ದಿವಸ ಇಡಬೇಕು. ಅಂದರೆ ಅದು ಉಪ್ಪು ಎಲ್ಲ ಎಳ್ಕೊಳ್ಬೇಕು. ಕೆಲವರು ಬಿಸಿಲಲ್ಲಿ ಇಡ್ತಾರೆ, ನಾನು ಬಿಸಿಲಲ್ಲೆಲ್ಲ ಏನೂ ಇಡೋದಿಲ್ಲ, ಹಾಗೆ ಒಳಗಡೆನೂ ಇಟ್ಕೊಂಡಿರ್ತೇನೆ. ಈ ಥರನೇ ಎಲ್ಲ ಮಾಡಿ ಇದು ಒಂದು 3 ದಿವಸ ಆದಮೇಲೆ ಎಲ್ಲ ಕೆಳಗೆ ಹೋಗ್ತದೆ, ಚಿರಿಟಿ ನೀರೆಲ್ಲ ಬಿಟ್ಕೊಂಡು. ಮತ್ತೆ ನೋಡಿ ಅದರದ್ದು ಕಟ್ ಮಾಡಿದಾಗ ಸಿಕ್ಕಿತಲ್ಲ ಪಲ್ಪದ್ದು, ಅದನ್ನು ಸಹ ನೀರು ಹಾಕಬೇಕು. ಅದಕ್ಕೇನೆ ಹಾಕಿ ಮುಚ್ಚಳ ಮುಚ್ಚಿಡಬೇಕು. 3 ದಿವಸ ಹಾಗೇನೆ ಇಡಬೇಕು. ಇವಾಗ ನೋಡಿ 3 ದಿವಸ ಆದಮೇಲೆ ಅದಕ್ಕೊಂದು ನಾನು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲು ಬಾಣಲೆಗೆ ಸ್ವಲ್ಪ ಇದು ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು. 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ. ಆಮೇಲೆ 1/4 ಸ್ಪೂನಷ್ಟು ಇದು ಮೆಂತ್ಯ ಕಾಳು ಹಾಕಿ ಹುರಿಬೇಕು. ಇದು ಹುರಿದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕರಿಮೆಣಸು ಅಂದರೆ ಪೆಪ್ಪರ್, ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ನಂತರ 150 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಡ್ರೈ ರೋಸ್ಟ್ ಮಾಡಬೇಕು, ಒಂಥರ ಗರಿ ಗರಿಯಾಗಿ ಕ್ರಿಸ್ಪಿ ಥರ. ನಮಗೆ ಅದು ಕೇಳ್ತದಲ್ಲ ಸೌಂಡ್, ಅದು ಗೊತ್ತಾಗಬೇಕು ನಮಗೆ ಇದಾದದ್ದು. ಈಗ ಇದಕ್ಕೆ ಒಂದು 7-8 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ಅದೇನು ಹುರಿಬೇಕು ಅಂತ ಏನೂ ಇಲ್ಲ. ಆಮೇಲೆ ನೋಡಿ ಇದು 3 ದಿವಸ ಆದಮೇಲೆ ಇದು ಹೇಗಾಗಿದೆ ನೋಡಿ, ಎಲ್ಲ ಕೆಳಗೆ ಹೋಗಿದೆ, ಬಾಟಮಲ್ಲಿ ಕೂತಿದೆ ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ ಇದು. ಇವಾಗ ನಾನಲ್ಲಿ ಮಸಾಲೆ ಹುರಿದೆ ಅಲ್ಲ, ಅದನ್ನು ನೋಡಿ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ಇಷ್ಟು ಪುಡಿ ಸಾಕು. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಇದಕ್ಕೆ ಎಣ್ಣೆ, 50 ಗ್ರಾಮಷ್ಟು ಎಣ್ಣೆ ಹಾಕಬೇಕು. ನಾನು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ, ಅಥವಾ ಯಾವುದಾದ್ರೂ ಹಾಕ್ಬೋದು. ಇದು ಎಣ್ಣೆ ಕಾದ ಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿತದಲ್ವ, ಸಾಸಿವೆ ಸಿಡಿದ ಮೇಲೆ 10 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಆಮೇಲೆ ಅದರ ಜೊತೆ 1 ಹಿಡಿ ಇದು ಹಾಕಬೇಕು, ಕರ್ಬೇವು ಸೊಪ್ಪು, ಮತ್ತು ಆಚೆ ಅವ್ರದ್ದು ಹಿಂಗೆ ಹಾಕಬೇಕು. ಹಿಂಗು ಸ್ವಲ್ಪ ಜಾಸ್ತಿ ಹಾಕಬೇಕು. ಅದು ಎಲ್ಲ ಗೋಲ್ಡನ್ ಬ್ರೌನ್ ಫ್ರೈ ಆದಮೇಲೆ ಅದಕ್ಕೆ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ದೆವಲ್ಲ, ಪುಡಿ ಮಾಡಿ ಪೌಡರ್, ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಯಾವುದೇ ಹಸಿ ವಾಸನೆ ಎಲ್ಲ ಏನು ಇರಬಾರ್ದು, ಅದರ ಅಷ್ಟು ಚೆನ್ನಾಗಿ ಹುರಿಬೇಕು. ನೋಡಿ ಚೆನ್ನಾಗಿ ಹುರಿಬೇಕಾದ್ರೆ ಆಯಿಲು ಮೇಲೆ ಬರಬೇಕು, ಅಲ್ಲಿ ತನಕ ಹುರಿಬೇಕು. ಆಮೇಲೆ ಇದು ಈರುಳ್ಳಿಕಾಯ್ದು ಹೋಳಿದೆಲ್ಲ ಉಪ್ಪಲ್ಲಿ ಹಾಕಿಟ್ಟದು, ಉಪ್ಪು ನೀರಲ್ಲಿ ಅದನ್ನು ಹಾಕಬೇಕು. ಅದು ನೀರು ಸಮೇತ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಂದಕ್ಕೊಂದು ಹೊಂದ್ಕೊಳ್ಬೇಕು. ನೋಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದು ಹೊಂದ್ಕೊಳ್ಬೇಕು. ಇವಾಗ ನೋಡಿ ಒಂದಕ್ಕೊಂದು ಎಲ್ಲ ಹೊಂದ್ಕೊಂಡಿದೆ. ಇದನ್ನು ಇವಾಗ ಒಂದು ಡಬ್ಬದಲ್ಲಿ ಹಾಕಿಡ್ಬೇಕು. ಇವಾಗ ಇಲ್ಲಿಗೆ ಉಪ್ಪಿನಕಾಯಿ ರೆಡಿ ಆಯಿತು. 1-2 ಗಂಟೆ ಎಲ್ಲ ಹೊರಗೆ ಇಟ್ಟು ನಾನಿಲ್ಲಿ ಒಂದು ಚಿಕ್ಕದೊಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೆ, ಅಂದರೆ ಸ್ವಲ್ಪ ಆಗಿದ್ದಲ್ವ ಅದಕ್ಕೋಸ್ಕರ. ಇದನ್ನು ನಿಜವಾಗಿ ಪಿಂಗಾಣಿ ಅಥವಾ ಸೆರಾಮಿಕ್ ಇದರಲ್ಲಿ ಬಾಟ್ಲಲ್ಲೆಲ್ಲ ಹಾಕಿಡಬೇಕು. ಗ್ಲಾಸಲ್ಲೆಲ್ಲ ಹಾಕಿದರೆ ಚೆನ್ನಾಗಿರ್ತದೆ. ನನ್ನ ಹತ್ರ ಆ ಥರ ಏನು ಗ್ಲಾಸ್ ಇಲ್ಲ, ನಾನು ಅದಕ್ಕೆ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿಟ್ಟಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಸಹ ಟ್ರೈ ಮಾಡಿ. ಇದು 1 ವರ್ಷ ಅಲ್ಲ, ಏನೂ ಆಗೋದಿಲ್ಲ. ಇದು ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿದಿಲ್ಲ. ತುಂಬ ಚೆನ್ನಾಗಿರ್ತದೆ ಊಟಕ್ಕೆ.
ತಿಂಡಿಗೆ ಸಹ ಒಳ್ಳೆಯದಾಗ್ತದೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರ್ತದೆ, ರೊಟ್ಟಿ ಚಪಾತಿಗೆಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.